ಬಾಗಲಕೋಟೆ ನವನಗರ ಎಪಿಎಂಸಿ ಹತ್ತಿರ ಇರುವ ಬುದ್ಧ ವಿಹಾರದಲ್ಲಿ ಗೌತಮ ಬುದ್ಧರ ಧರ್ಮದಂತೆ 9 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಆಯುಷ್ಮಾನ್ ಪರಶುರಾಮ್ ನೀಲ್ನಾಯಕ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಮೂರನೇ ಸಾಧು ಅಂದಾಗ ವೇದಿಕೆ ಮಾಡಿದ್ದೀರಲ್ಲ. ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಾಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಾಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಾಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಾಂಪಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಾಂಪಿ ಸಂಘಂ ಶರಣಂ ಗಚ್ಚಾಮಿ. ಯಾಕೆ ಇತಿಹಾಸ ಅಂತಂದ್ರ ಸುಮಾರು 2014ರಿಂದ ಇಲ್ಲಿವರೆಗೂ ಒಂದು 14 ವರ್ಷಗಳ ಕಾಲ ನಾವು ಸಾಮೂಹಿಕ ಮಾಡಕತ್ತೀವಿ. ಯಾವ ಸರ್ಕಾರ ಯಾವ ಅಧಿಕಾರಿಗಳು ರಾಜಕಾರಿಗಳ ಮುಖಾಂತರ ಮಾಡಿಲ್ಲ. ಸಂಘಟನೆಯಿಂದ ಇವತ್ತೇನಪ್ಪಾ ಅಂದ್ರ ಪ್ರತಿ ವರ್ಷ 10, 15, 20, 30 ಬಡವ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸಾಮೂಹಿಕ ಲಗ್ನ ಮಾಡ್ತೀವಿ. ಇದು 14 ವರ್ಷ ಆಯ್ತು. ಇವತ್ತು ಬಹುಶಃ ಯಾವ ಜಿಲ್ಲಾದಾಗೂ ಯಾವ ರಾಜ್ಯದಾಗೂ ಇಷ್ಟು ನಿರಂತರವಾಗಿ ಮಾಡಿಲ್ಲ. ಅದಕ್ಕೆ ಇವತ್ತು ಯಾಕೆ ಮಾಡಕತ್ತೀವಪ್ಪ ಅಂದ್ರೆ ಇವತ್ತೇನಂದ್ರ ಬಂಗಾರ ರೇಟ್ ಕೆಳಕ್ ಹೋದ್ರೆ 1,70,000 ಐತಿ. ನಮಗ್ ಕೂಲಿ ಎಷ್ಟೈತಿ? 500 ರೂಪಾಯಿ ಐತಿ. 500 ರೂಪಾಯಿ ಕೂಲಿ ಒಳಗೆ ಎಲ್ಲಿ ಬಂಗಾರ ಕಟ್ಟ ತಗೊಳಕತ್ತಿ, ಎಲ್ಲಿ ಮ್ಯಾರೇಜ್ ಮಾಡಕತ್ತಿ ಅಂತ ಆ ಉದ್ದೇಶದಿಂದ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮೂಹಿಕ ಬಾಬಾ ಸಾಹೇಬರು ಹುಟ್ಟಿದಂತ ದಿವಸ ಇವತ್ತು ಏನಪ್ಪಾ ಹುಟ್ಟಿದಂಥದ್ದು ಅವ್ರ ಭವಿಷ್ಯ ಹುಟ್ಟದ ಹೋಗಿದ್ರೆ ನಾವ್ ಯಾರು ಈ ಟೈಪ್ ಲಗ್ನ ಹಾಕಿದ್ದಿಲ್ಲ. ನಾವೇನ ಆಚೆ ಇರ್ಬೇಕಾಗಿತ್ತು. ಮುಂದೆ ಈಗ ನಾವೆಲ್ಲ ಏನಪ್ಪಾ ಅಂದ್ರೆ ಬಂಗಾರದ ತಾಳಿಯನ್ನ ಕಟ್ತೀವಿ. ನಾವು ಹಿಂದೆ ನಮಗ ಬಾಬಾ ಸಾಹೇಬರ ಸಂವಿಧಾನ ಬರೋಕ್ಕಿಂತ ಮೊದಲ ಬಂಗಾರ ತಾಳಿ ಇರ್ಲಿಲ್ಲ. ಕಟ್ಟುವಂತ ಪರಿಸ್ಥಿತಿ ಇತ್ತು ನಮ್ಮಲ್ಲಿ ಹಿಂದಕ್ಕೆ. ಇವತ್ತು ಸಂವಿಧಾನ ಬಂದೈತೆ ಅಂದ ಬಳಕ ನಾವೆಲ್ಲರೂ ಏನಾಗ್ಯಪ್ಪ ಅಂದ್ರೆ ಈಗ ಬಂಗಾರ ಹಾಕುವಂತ ಸಂಸ್ಕಾರ ಇಟ್ಕೊಂತೀವಿ. ಕಾರ್ ಗಾಡಿ ಒಳಗೆ ಅಡ್ಡಾಡುವಂತ ಜೀವನ ಇಟ್ಕೊಂತೀವಿ. ಆದ್ರೆ ಇವತ್ತೇನಪ್ಪಾ ಅಂದ್ರೆ ಮಹಲ್ಗಳಲ್ಲಿ ನಾವು ವಾಸ ಮಾಡುವಂತ ಶಕ್ತಿ ನಮಗೆ ಬಾಬಾ ಸಾಹೇಬ್ ಕೊಟ್ರ. ಅದನ್ನೆಲ್ಲ ಬಿಟ್ಟು ಇವತ್ತು ನೋಡ್ರಿ ನಾವೆಲ್ಲ ಇವತ್ತು ಬಾಬಾ ಸಾಹೇಬ್ ಮೂಲಕ ಜಯಂತಿ ಮಾಡಕತ್ತೀವಿ. ಬಾಬಾ ನಮ್ಮ ಕುಲದವ್ರು ಅವರು ಲಗ್ನ ಪತ್ರ ಚಾಪ್ಸ ಮಾಡ್ಯಾರ. ಅದ್ರ ಬಾಬಾ ಸಾಹೇಬ್ರ ಹೆಸರೇ ಇಲ್ಲ. ಆ ದೇವ್ರು ದಿಂಡ್ರು ಇವನ ಇಟ್ಬಿಟ್ಟಾರ. ಅದನ್ನ ನನಗೆ ಅಗಳ ಕೇಳಿದ್ರ ಅವರು ನಿಮ್ಮ ಮನೆ ಲಗ್ನ ಪತ್ರ ಕೊಟ್ಟಿನಿ, ಎಲ್ಲಿ ಕೊಟ್ಟಿರಿ? ಕೊಟ್ಟಿಲ್ಲ. ಅದು ಏನೋ ದೇವ್ರು ದಿಂಡ್ರ ಅಂತ ಏನೋ ಉದ್ಘಾಟನೆ ಇಟ್ಕೊಂಡಿರ್ಬೇಕು. ಬಹುಶಃ ಅದನ್ನ ಕೊಟ್ಟಿರ್ಬೇಕು. ಏನ್ರಿ ಲಗ್ನ್ರಿ ಅಂತ. ಮತ್ ಬಾಬಾ ಸಾಹೇಬ್ರ ಹೆಸರೇ ಇಲ್ಲಲ್ಲ ಅಂತ ಕೇಳಿದೆ ನಾನು. ಅವ್ ಮಾತು ಬರ್ಲಿಲ್ಲ. ಅದಕ್ಕೆ ಇವತ್ತು ನೀವು ಎಲ್ಲರೂ ದುರ್ಗವ್ವ ದ್ಯಾಮವ್ವ ಎಲ್ಲವನಿಂದ ಏನೂ ಆಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಹುಟ್ಟ್ಯಾರಂತ ನೀವತ್ತು ಎಲ್ಲರೂ ಇಲ್ಲಿ ಒಂದು ಬಂದು ಕುಡೀರಿ ಈ ಬಜಾರ್ ಒಳಗೆ. ಅದಕ್ಕೆ ನೀವು ಎಲ್ಲರೂ ಏನಪ್ಪ ಪ್ರತಿ ವರ್ಷ ಇವತ್ತು ನಿಮ್ಮ ಮನೆ ಮುಂದೆ ಮಾಡ್ಕೋಬೇಡ್ರಿ ಲಗ್ನ. ಎಷ್ಟೋ ಲಕ್ಷಾಧೀಶರಿರ್ಲಿ, ಕೋಟ್ಯಾಧೀಶರಿರ್ಲಿ, ಇಲ್ಲಿ 5,000 ಜನ ಇವತ್ತು ಕೂಡ್ಯಾರ. 5,000 ಜನ ಇವತ್ತು ಕೂಡ್ಯಾರ. ಏನಪ್ಪ 5,000 ಜನ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನೆಯೊಳಗೆ ಮಾಡ್ಕೊಂಡ್ರೆ ಎಷ್ಟು ಜನ ಕೊಡ್ತಾರೆ? 100-200 ಜನ ಕೊಡ್ತಾರ. ಅದ್ರ ಮತ್ತ ಬೀಗರು ಬಿಜ್ರು ಜಗಾಡ್ ಬಡ್ದಾಡ್ ಅದು ಏನಪ್ಪಾ ಹೆಣಗಂಡು ಎಲ್ಲಾರ್ದಂಗ ಮಾಡ್ತೀರಿ. ಆ ಪರಿಸ್ಥಿತಿ ಆಕೈತಿ. ಅದಕ್ಕೆ ಇವತ್ತು ನಾವು ಎಲ್ಲರೂ ನಮ್ಮ ತಾಯಿ ಬೇರೆ ಬೇರೆ ಇರಬೇಕು. ಈ ಬುದ್ಧ ಭೂಮಿಯೊಳಗೆ ಬಂದ ಮೇಲೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ಗತಲಿ ಇವತ್ತೇನಪ್ಪ ಅಂದ್ರ ಎಲ್ಲ ಬಡವ್ರ ಲಗ್ನ ನಿಂತು ಮಾಡಕತ್ತೀರಲ್ಲ ನೀವು. ಬಾ ಇಲ್ಲ ಎಲ್ಲ ಹೆಣ್ಮಕ್ಳಿಗೆ ಅವು ಎಲ್ಲ ಮುಂಡಕ್ಕೆ ಹೋದ್ರೆ ಚೀರ್ತಾರೆ ನೋಡಿ, ಉದು ಅಂತ. ಆ ಏರ್ ಬಂತಂದ್ರೆ ಸಾಕು, ಗುಡ್ಡ ಗಡ್ಡ ಬಂತಂದ್ರ ಸಾತಿಗಿತ್ತೀವಂತ ಎಲ್ಲವ ನೀನ ನೋಡುವ ಕಾಪಾಡಂತಿರ್ತೀರಿ. ನಿಮ್ಮ ಕಾಪಾಡೋರು ಎಲ್ಲವ ದುರ್ಗವಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲವ ದುರ್ಗವನ್ನು ಕಾಪಾಡೋರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ನ. ಅವ್ರ ಮತ ಅವ್ರಕ್ಕೆ ತುಳು ಮಾಡಿದ್ರಂದ್ರೆ ಬಂಗಾರ ಬೆಳ್ಳಿ ಸ್ಟೇಷನ್ಗೆ ಹೋಗ್ಬೇಕಲ್ಲ. ಕಾನೂನು ಬರೆದವ್ರು ಯಾರು? ಬಾಬಾ ಸಾಹೇಬ್ರಲ್ಲ. ಹೌದಲ್ಲ? ದೇವ್ರ ತನ್ನ ದೀಪ ಹಚ್ಕೊಂಡಂಗಿಲ್ಲ, ನೀವು ಹಚ್ಚಬೇಕು ದೀಪ. ದೇವ್ರ ಹೆಂಗಂತೀರ? ಅದಕ್ಕೆ ದೇವ್ರನಾಗ ಸಾಧ್ಯ ಇಲ್ಲ. ಅದಕ್ಕೆ ಪಕ್ಷಿ ಎದ್ರ ಮ್ಯಾಗ ವಿಶ್ವಾಸಪ್ಪ ಅಂತಂದ್ರ ತನ್ನ ರೆಕ್ಕಿ ಮ್ಯಾಗ ವಿಶ್ವಾಸ ಇರ್ತೈತಿ. ಅದು ಯಾವ ಗಿಡದ ಟಾಯ್ಲೆಟ್ ಹೋದ್ರು ಕೂತ್ ಬಿಡೈತೆ. ಅದು
ಟ್ರಾಲಿ ಮ್ಯಾಗ ವಿಶ್ವಾಸ ಇಲ್ಲ, ಅದ್ರ ರೆಕ್ಕಿ ಮ್ಯಾಗ ವಿಶ್ವಾಸ. ಅದಕ್ಕೆ ಇವತ್ತು ನೀವು ಬಾಬಾ ಸಾಹೇಬ್ರು ಹೇಳಿದ್ದೀನಪ್ಪ ಅಂದ್ರ ನಿಮ್ ವಿಶ್ವಾಸ ಎದ್ರ ಮ್ಯಾಗ ಇರ್ಬೇಕು, ನಿಮ್ ರಟ್ಟಿ ಮ್ಯಾಗ ಇರ್ಬೇಕಂತ ಬಾಬಾ ಸಾಹೇಬ್ರು ಹೇಳ್ಯಾರ. ಅದಕ್ಕೆ ನೀವೆಲ್ಲರೂ ದುಡಿಬೇಕು, ದುಡಿದು ಇವತ್ತು ನಾವು ಸಂಪಾದನೆ ಮಾಡಿ ಒಂದು ಸಾಮಾಜಿಕ ಒಳ್ಳೆ ಕೊಡುಗೆಯನ್ನು ಕೊಡಬೇಕು. ಮತ್ತೆ ಇನ್ನೊಂದು ಮನವಿ ಏನಪ್ಪಾ ಅಂತಂದ್ರ, ನಮ್ಮಲ್ಲಿ ಹೆಚ್ಚಿಗೆ ದಲಿತರು ಏನಪ್ಪಾ ಅಂದ್ರ ಶೆರೆ ಕುಡಿಯುವಂತ ಚಟ ಐತಿ. ಅದಕ್ಕೆ ಇವತ್ತು ಎಲ್ಲರೂ ಇಲ್ಲಿ ಬಾಬಾ ಸಾಹೇಬರು ಇದ್ರೊಳಗೆ ಬಂದಿರಿ, ಬುದ್ಧನ ಇದ್ರೊಳಗೆ ಬಂದಿರಿ, ಶಾಹು ಮಹಾರಾಜ ಎಲ್ಲರೂ ಸ್ಟ್ಯಾಚ್ಯೂಗಳದಾವ. ಅದಕ್ಕೆ ಇಲ್ಲಿ ಬಂದಿರಲ್ಲ, ಇವತ್ತರ ಒಂದು ಶೆರೆ ಕುಡಿಯುವಂತ ಒಂದು ತ್ಯಾಗ ಮಾಡ್ರಿ ಅಂತ ನಮ್ಮಲ್ಲಿ ಮನವಿ ಮಾಡ್ತೀನಿ. ಈ ಭೂಮಿ ಪವಿತ್ರವಾದಂಥ ಭೂಮಿ. ಇಲ್ಲಿ ಹಲವಾರು ಯೋಜನೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರಗಳನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಇವತ್ತಿನ ದಿವಸ ವಿಶೇಷವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಈ ಕಾರ್ಯಕ್ರಮದ ಮೂಲಕ ಉದ್ಘಾಟನೆ ಮಾಡಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ರ ಬಗ್ಗೆ ಸ್ವಲ್ಪ ಒಂದೆರಡು ನುಡಿಗಳನ್ನು ಮಾತನಾಡಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದೇ ಇದ್ರ ಇವತ್ತಿನ ಮಹಿಳೆಯರ ಪರಿಸ್ಥಿತಿ ಅಧೋಗತಿಗಿರ್ತಿತ್ತು. ಜೊತೆಗೆ ಕೆಳಜಾತಿಯ ಎಲ್ಲ ಜನರ ಪರಿಸ್ಥಿತಿ ಶೋಚನೀಯವಾಗಿರ್ತಿತ್ತು. ಪುರುಷರಷ್ಟೇ ಸ್ತ್ರೀಯರು ಸಹಿತ ಸಮಾನರು ಅಂತಕ್ಕಂಥ ಅದನ್ನು ಸಾರಿ ಸಂವಿಧಾನದಲ್ಲಿ ಅಳವಡಿಸಿದಂಥ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದ್ರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಟ್ಟಂತ ಆ ಮಹಾತ್ಮ. ವೀರೇಶ್ ಹಿರೇಮಠ್, ಭೀಮವಾದ ನ್ಯೂಸ್, ಬಾಗಲಕೋಟೆ.